ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನಿಮಗೆ ಹುಳಿಯಾದ ರುಚಿಕರವಾದ ಟೊಮೆಟೊ ಚಟ್ನಿ ರೆಸಿಪಿನ ತೊಗೊಬಂದಿದ್ದೀವಿ. ಇದನ್ನು ನೀವು ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಅಥವಾ ಹಂಗೆ ಪಲಾವ್ ಅಥವಾ ರೈಸ್ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ನಾವು ತಿಂದಾಗಂತೂ ಟೇಸ್ಟ್ಗೆ ಫಿದಾಗಿ ಹೋಗ್ಬಿಟ್ವಿ. ಇದನ್ನು ನೀವು ಕಲ್ತ್ಕೊಂಡು ಮಾಡಿ ತಿನ್ನಬೇಕಂತ ನಮ್ಮ ಆಸೆ. ಸೊ ಬನ್ನಿ ಶುರು ಹಚ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಬೇಕಾದಂಥ ಪದಾರ್ಥಗಳು, ಇದರಲ್ಲಿ ನಾವು 2 ಈರುಳ್ಳಿ ತೊಗೊಂಡಿದ್ದೀವಿ. 2 ಈರುಳ್ಳಿ ಹೋಲ್ಡ್ ಮಾಡ್ಕೊಂಡಿದ್ದೀವಿ 4 ಪೀಸ್ ಥರ. ಹಾಗೂ 2 ಟೊಮೆಟೊ ತೊಗೊಂಡಿದ್ದೀವಿ. ಟೊಮೆಟೊನೂ ಹಂಗೆ ಹೋಲ್ಡ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕಾಯಿ ತುರಿ, ಹಾಗೂ ಒಂದು 5-6 ಇಲ್ಕು ಬೆಳ್ಳುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ. ಬನ್ನಿ ಇದನ್ನು ಈಗ ಮಾಡೋ ವಿಧಾನ ತಿಳ್ಕೊಳ್ಳೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಮೊದಲಿಗೆ ಆ ಎಣ್ಣೆ ಕಾಯ್ದಿದ ತಕ್ಷಣ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಅದನ್ನು ಸೈಡ್ಗೆ ಎತ್ತಿಕೋಬೇಕು. ಈಗ ನಾವು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಸ್ವಲ್ಪ ಬ್ರೌನ್ ಆಗಿದೆ ಈರುಳ್ಳಿ. ಈಗ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಕೊತೀವಿ. ನೆಕ್ಸ್ಟ್ ಅದೇ ಬಾಣಲಿಗೆ ಅದೇ ಎಣ್ಣೆ ಏನೋ ಎಕ್ಸ್ಟ್ರಾ ಆ್ಯಡ್ ಮಾಡ್ದಂಗೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಈಗ ಅದನ್ನು ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಅದಕ್ಕೇ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ನಾನು 3 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ನಿಮ್ಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಇನ್ನೂ 1-2 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ನಿಮ್ಮ ಖಾರದ ಟೇಸ್ಟ್ ಪ್ರಕಾರ. ನೆಕ್ಸ್ಟ್ ಅದೇ ಎಣ್ಣೆಯಲ್ಲಿ ಲಾಸ್ಟ್ ಸ್ವಲ್ಪ ಟೊಮೆಟೊ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಫುಲ್ ಸ್ವಲ್ಪ ಕಪ್ಪಗಾಗುತ್ತೆ ಸುಟ್ಟಂಗೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಅದಕ್ಕೇ ಲಾಸ್ಟಲ್ಲಿ ಇದು ಸುಮ್ಮನೆ ಬಿಸಿ ಮಾಡೋ ಥರ ತೆಂಗಿನ ತುರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಈ ಫ್ರೈ ಮಾಡ್ಕೊಂಡಂಥ ಈರುಳ್ಳಿ ಹಾಕೊತ ಇದ್ದೀವಿ. ಅದ್ರ ಜೊತೆಗೆ ಫ್ರೈ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಹಾಕೊತ ಇದ್ದೀವಿ. ಜೊತೆಗೆ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿರೋ ಅಂಥದ್ದು. ಲಾಸ್ಟ್ಗೆ ಟೊಮೆಟೊ. ಅದ್ರ ಜೊತೆಗೆ ಏನು ಕಾಯಿ ತುರಿ ಹಾಕೊತ ಇದ್ದೀವಿ. ಇದೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರೋ ಅಂಥ ಐಟಮ್ಗಳು. ಇದರಿಂದ ಚಟ್ನಿಗೆ ಒಂದು ಒಳ್ಳೆ ಫ್ರೈ ಆಗಿರೋ ಟೇಸ್ಟ್ ಸಿಗುತ್ತೆ. ಇದನ್ನು ಸ್ವಲ್ಪ ರಫಾಗಿ ಮಿಕ್ಸಿ ಮಾಡ್ಕೊಂಡು, ಈಗ ಒಂಚೂರು ಉಪ್ಪು ಹಾಕ್ಕೊಂಡು, ಇನ್ನೊಂಚೂರು ಉಪ್ಪು ನೀರು ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಮಿಕ್ಸಿ ಮಾಡ್ಕೊತೀವಿ. ಈಗ ಅದೇ ಬಾಣಲಿಗೆ ಇನ್ನೊಂಚೂರು ಆಯಿಲ್ ಹಾಕ್ಕೊಂಡು ಈಗ ಒಗ್ಗರಣೆ ಒಗ್ಗರಣೆಗೆ ನಾವು ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀವಿ. ಈ ಹಿಂಗೆ ಪೌಡ್ರ್ ಹಾಕ್ತಿದ್ದೀವಿ. ಇದು ಸಾಸಿವೆ ಸ್ವಲ್ಪ ಸಿಡಿತಿದ ತಕ್ಷಣ ನೆಕ್ಸ್ಟ್ ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದಷ್ಟು ಮಿಶ್ರಣನ ಇದಕ್ಕೆ ಹಾಕ್ಕೊಂಡು, ನೋಡಿ ಆ ರೆಡ್ ಕಲರ್ ನೋಡಿ ಒಣಮೆಣ್ಸಿನ್ಕಾಯಿ ಎಫೆಕ್ಟ್ ಅದು. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಅವಾಗ ಒಗ್ಗರಣೆ ಹಾಕಿರೋದು ಎಲ್ಲ ಕಡೆ ಹಿಡಿಯುತ್ತೆ. ನೀವೇನಾರ ನಮ್ಮ ವಿಡಿಯೋನ ಮೊದಲನೇ ಸತಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಹಾಗೂ ನೀವು ಇದನ್ನು ಮಾಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ. ಇದು ಸಖತ್ ಟೇಸ್ಟಿಯಾಗಿ ಬಂದಿತ್ತು ನಾವು ತಿಂದಾಗ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ನೋಡಿ ಕಲರ್ ನೋಡಿ, ರೆಡ್ ಕಲರ್ ಒಣಮೆಣ್ಸಿನ್ಕಾಯಿ ಹಾಕಿರೋದಕ್ಕೆ, ಮತ್ತು ಒಳ್ಳೆ ಖಾರ ಇತ್ತು. ಹಾಗೂ ಟೊಮೆಟೊದು ಹುಳಿ ಅನ್ನೋ ಟೇಸ್ಟ್ ಇತ್ತು. ಸೊ ನೋಡಿ, ಇದು ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಸೊ ನಾವು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಕೊಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.